ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಆಗಮಿಸಲಿದ್ದಾರೆ ನಟ ದರ್ಶನ್. ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ಆಗಮಿಸಲಿದ್ದಾರೆ. ದರ್ಶನ್ ಸೇರಿ 8 ಸೆಲೆಬ್ರಿಟಿಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಪೊಲೀಸರು. ಆ 8 ಸೆಲೆಬ್ರಿಟಿಗಳು ಇದೀಗ ವಿಚಾರಣೆಗೆ ಹಾಜರಾಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರಾಗಲಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ. ಇಲ್ಲಿ ವಿಚಾರಣೆ ಮಾಡೋದಕ್ಕೆ ದರ್ಶನ್ ಬರ್ತಾ ಇದ್ದಾರೆ. ಆದ್ರೆ ಅಭಿಮಾನಿಗಳು ಎಲ್ಲಿ ಹೋದ್ರೂ ಕೂಡ ದರ್ಶನ್ ಅಲ್ಲಿ ಇರ್ತಾರೆ ಅಭಿಮಾನಿಗಳು. ಸೊ ಹೀಗಾಗಿ ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ. ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ್ರು ಈ 8 ಸೆಲೆಬ್ರಿಟಿಗಳು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೇರಿ 8 ಸೆಲೆಬ್ರಿಟಿಗಳು ಕೂಡ ಹಾಜರಾಗಲಿದ್ದಾರೆ. ವಿಚಾರಣೆಗೆ ಆಗಮಿಸಲಿದ್ದಾರೆ ನಟ ದರ್ಶನ್. ಕ್ಷಣಗಳಲ್ಲಿ ನಟ ದರ್ಶನ್ ಸೇರಿ 8 ಸೆಲೆಬ್ರಿಟಿಗಳು ಕೂಡ ಹಾಜರಾಗ್ತಾರೆ. ವಿಚಾರಣೆಗೆ ಆಗಮಿಸಲಿದ್ದಾರೆ. ಪಾರ್ಟಿಯಲ್ಲಿ ಭಾಗವಹಿಸಿದ ಎಲ್ಲಾ ನಟರು, ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್, ಚಿಕ್ಕಣ್ಣ, ಹರಿಕೃಷ್ಣ ಸೇರಿ ಎಲ್ಲಾ ಸೆಲೆಬ್ರಿಟಿಗಳ ಜೊತೆಗೆ ಆಗಮಿಸುವ ಸಾಧ್ಯತೆ ಇದೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ 8 ಸೆಲೆಬ್ರಿಟಿಗಳು ಕೂಡ ಹಾಜರಾಗಲಿದ್ದಾರೆ ವಿಚಾರಣೆಗೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ, ಏನಾಗ್ತಾ ಇದೆ ಅಲ್ಲಿ? ದಿವ್ಯಾ, ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೆಪಿ ಆಕ್ಟ್ ಜೊತೆಗೆ ಅಬಕಾರಿ ಆಕ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 8 ಸೆಲೆಬ್ರಿಟಿಗಳಿಗೆ ಒಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ನಗರ ತನಿಖಾಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. CRPC 160 ಅಡಿಯಲ್ಲಿ 8 ಜನ ನಟರಾದಂಥ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕರು, ಸಂಗೀತ ನಿರ್ದೇಶಕರು ಜೊತೆಯಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ಇತರ ನಟರಾದಂಥ ಡಾಲಿ ಧನಂಜಯಿ, ನೀನಾಸಂ ಸತೀಶ್, ಚಿಕ್ಕಣ್ಣ, ಅಭಿಷೇಕ್ ಅಂಬರೀಶ್ ಅವರಿಗೆ ಸಹ ನೋಟಿಸ್ ಅನ್ನ ಕೊಟ್ಟಿದ್ರು. ಆದರೆ 8ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ನಿಟ್ಟಿನಲ್ಲಿ ಕೊಟ್ಟಿದ್ದಂಥ ನೋಟಿಸ್ಗೆ ಇವತ್ತು ಈ ಸೆಲೆಬ್ರಿಟಿಗಳು ವಿಚಾರಣೆಗೆ ಹಾಜರಾಗ್ತಾ ಇರ್ತದೆ. ಹಾಗಾಗಿ ನಾವು ನೋಡಬಹುದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಬಳಿ ಯಾವ ರೀತಿಯಾಗಿ ಪೊಲೀಸರು ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಜೊತೆಗೆ ಯಾವ ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳು ಸಹ ಯಾವ ರೀತಿ ಬಂದಿದ್ದಾರೆ ಇರೋದ್ರ ಬಗ್ಗೆ ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದಾಗುತ್ತೆ. ಇಲ್ಲಿ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಅವರ ನೆಚ್ಚಿನ ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಇಲ್ಲಿ ಅಭಿಮಾನಿಗಳು ಸಹ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಅದರಲ್ಲಿ ಯುವಕರು ಇದ್ದಾರೆ, ಯುವತಿಯರು ಇದ್ದಾರೆ. ಸಾಕಷ್ಟು ಜನ ಮಧ್ಯಾಹ್ನ 1 ಗಂಟೆಯಿಂದಲೂ ಸಹ ಇಲ್ಲಿ ಕಾಯ್ತಕ್ಕಂಥ ಒಂದು ಸನ್ನಿವೇಶಗಳು ಸಹ ಉಂಟಾಗಿತ್ತು. ಹೀಗಾಗಿ ನಾವು ಕೆಲವೊಂದಷ್ಟು ಜನ ಸೆಲೆಬ್ರಿಟಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಇವತ್ತು ದರ್ಶನ್ ಜೊತೆಗೆ ಕೆಲವೊಂದು ಸೆಲೆಬ್ರಿಟಿಗಳಲ್ಲಿ ವಿಚಾರಣೆಗೆ ಬರ್ತಾ ಅವರನ್ನು ನೋಡೋದಕ್ಕೆ ಬರ್ತಾ ಇದ್ದೀರಾ, ಯಾವ ರೀತಿ ಫೀಲ್ ಆಗ್ತಾ ಇದೆ? ಜೊತೆಗೆ ಅವರನ್ನ ವಿಚಾರಣೆ ಒಳಪಡಿಸೋದ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ವಿಚಾರಣೆ ಅಂದ್ರೆ ಇದು ಯಾರೋ ಮಾಡಿದ ತಪ್ಪಿಗೆ ತೆಗ್ದಿರೋದು ಪಬ್ಬವ್ರನ್ನ ವಿಚಾರಣೆ ಕರಿಬೇಕು. ಇವ್ರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಎಲ್ಲರನ್ನೂ ಇವ್ರಿಗೆ ನೋಟಿಸ್ ಕೊಡ್ಕೊಂಡು ಇವರೆಲ್ಲ ಎಲ್ಲರಿಗೂ ಇದೇ ಥರ ಕಾನೂನು ಮಾಡಲಿ. ಇವತ್ತು ದರ್ಶನ್ ಅವ್ರಿಗೆ ಅಭಿಮಾನಿಗಳು ಎಷ್ಟು ಜನ ಇದ್ರು ಇವ್ರು ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಯಾರೋ ನಿನ್ನೆ ಮೊನ್ನೆ ಬಂದು ಹೊಸ ನಟನಿಗೂ ಇದೇ ಥರ ಮಾಡಿ ಅವ್ರನ್ನ ಇದೇ ಥರ ತುಳಿದರೆ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಅವ್ರು ದುಬೈ ಪ್ರವಾಸ ಮುಗಿಸಿ ಇಲ್ಲಿಗೆ ಬರ್ತಾ ಇದ್ದಾರೆ. ಅಂಥ ದೊಡ್ಡ ಸೆಲೆಬ್ರಿಟಿಗೇನೆ ಈ ಥರ ಇವರು ನೋಟಿಸ್ ಕಳಿಸ್ತಾರೆ. ಪಬ್ಬು ತೆಗ್ದಿರೋದು ಪಬ್ಬವ್ರನ್ನ ಇವ್ರಿಗೆ ನೋಟಿಸ್ ಕೊಟ್ಟು ಪಬ್ಬವ್ರನ್ನ ಕರೆಸ್ಬೇಕು. ಯಾರೋ ಮಾಡಿ ತಪ್ಪಿಗೆ ಇವ್ರಿಗೆ ಅಂತ ನೋಟಿಸ್ ಕೊಡಬೇಕು. ಈಗ ನಮ್ಮಂಥ ಸಾವಿರಾರು ಅಭಿಮಾನಿಗಳಿಗೆ ನಮಗೂ ಭಯ ಇರಲ್ವ? ಈಗ ನಾವೆಲ್ಲ ಮಂಡ್ಯದಿಂದ ಬಂದಿದ್ದೀವಿ. ಈಗ ಯಾರು ತೆಗ್ದಿದ್ರು ಅವ್ರಿಗೆ ಮೇಲೆ FIR ಆಗಿದೆ. ಇವರು ಅವಧಿ ಮೀರಿ ಒಳಗಡೆ ಇದ್ರು ಅನ್ನೋ ಕಾರಣಕ್ಕಾಗಿ ನೋಟಿಸ್ ಅನ್ನ ಕೊಟ್ಟಿರೋದು. ಪ್ರಸಾದ ಇರೋ ತನಕ ಜನ ತಿಂತಾನೆ ಇರ್ತಾರೆ ಸರ್. ತೆಗ್ದಿರೋ ತನಕ ಇರ್ತಾರೆ. ಕ್ಲೋಸಿಂಗ್ ಟೈಮ್ ಅಂದ್ರೆ ಎಲ್ಲ ಹೋಗ್ತಾರೆ, ಹೌದಾ ಅಲ್ವಾ? ಈಗ ಕ್ಲೋಸಿಂಗ್ ಅವರ್ ಅಂತ ಪಬ್ಬವ್ರು ಕ್ಲೋಸ್ ಮಾಡಿದ್ಮೇಲೆ ಹೋಗ್ತಾರೆ. ಈಗ ಅವ್ರು ಓಪನ್ ಇದ್ರು ಏನು ತಪ್ಪು? ಯಾರು ತಪ್ಪು ಅಂತ ಹೇಳೋದ ನಾವು? ಅಲ್ಲ, ಒಬ್ಬ ಸೆಲೆಬ್ರಿಟಿ, ಯಾಕೆಂದರೆ ಒಬ್ರು ಮಾರ್ಗದರ್ಶನಕ್ಕೆ ನೀವು ಮಂಡ್ಯದಿಂದ ಬಂದಿದ್ದೀರಾ, ಸಿನಿಮಾಗಳ ನೋಡ್ತೀರಾ, ಸಿನಿಮಾದಲ್ಲಿ ಬರ್ತಕ್ಕಂಥ ಸಿನಿಮಾದಲ್ಲಿ ನೋಡ್ತಕ್ಕಂಥ ಕೆಲವೊಂದು ಪಾತ್ರಗಳನ್ನ ನೀವು ಫಾಲೋ ಮಾಡ್ತೀರಾ.
ಇಷ್ಟೊಂದು ಇವರಿಗೆ ಕಾನೂನು ಬಗ್ಗೆ ಅರಿವಿರಲಿಲ್ವಾ ಅನ್ನತಕ್ಕಂಥದ್ದು ಈಗ ಆರೋಪ ಅದ್ರ ಬಗ್ಗೆ ಎಲ್ಲರಿಗೂ ಅರಿವು ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಿರೋದು ಈಗ ಒಬ್ಬ ಸೆಲೆಬ್ರಿಟಿ ಇದ್ದ ಅಂತ ಇಷ್ಟೊಂದು ಇದು ಮಾಡ್ತಿದ್ದಾರೆ. ಈಗ ಅವರು ಕ್ಲೋಸಿಂಗ್ ಟೈಮ್ ಇಷ್ಟೊಂದಂತ ಮುಗಿದ್ರೆ ಅವರು ಹೋಗ್ತಿದ್ರಲ್ವಾ. ಇವರು ಅಲ್ಲಿ ಪಬ್ಬರು ಆಡಳಿತ ಮಂಡಿಯವರು ಹೇಳ್ಬೇಕಿತ್ತಲ್ವಾ ಸರ್, ಇದು ಇಷ್ಟು ಟೈಮು ಮುಗಿಯುತ್ತೆ ನೀವೆಲ್ಲ ಹೊರಡಿ ಅಂತ ಹೇಳ್ಬೇಕಿತ್ತಲ್ವಾ ಸರ್. ನಾವು ಮಂಡ್ಯದಿಂದನೇ ಬರ್ತಾ ಇರೋದು. ಈಗ ಇವ್ರು ಹೇಳ್ದಂಗೆನೆ ಈಗ ಅವ್ರು ಕ್ಲೋಸ್ ಮಾಡಿದರೆ ಇಲ್ಲ ಹೇಳಿದ್ರೆ ಅಲ್ಲಿ ಉಸ್ತುವಾರಿ ಅಂತ ಒಬ್ರು ಇರ್ತಾರಲ್ವಾ ಸರ್, ಇಷ್ಟೊಳಗೆ ಕ್ಲೋಸ್ ಆಗ್ತಿದೆ ಹೋಗ್ಬೇಕು ಸರ್, ನಮಗೂ ಪೊಲೀಸವರಿಂದ ತೊಂದರೆ ಆಗುತ್ತೆ ಸರ್, ನೀವು ಸಹಕಾರ ಕೊಟ್ಟರೆ ಸ್ವಲ್ಪ ನಾವು ಬಾಕ್ಲಾಗ್ತೇವೆ ಅಂತ ಹೇಳಿದ್ರೆ ಒಂದು ಮಾತು ಹೋಗ್ತಾ ಇರಲಿಲ್ವಾ? ಇಲ್ಲ ನಾನು ಇಲ್ಲೇ ಇರ್ತೀನಿ, ನಾನು ಕುತ್ಕೊಳ್ತೀನಿ ಅಂತ ಏನಾದರೂ ಅವರು ವಾದ ಮಾಡಿದ್ರಾ? ಇಲ್ಲ ತಾನೆ. ಹೀಗೆ ದಿವ್ಯಾ ಸಾಕಷ್ಟು ಜನ ನೋಡಿ ಇಲ್ಲಿ ಆರೋಪ ಮಾಡ್ತಕ್ಕಂಥದ್ದು ಪಬ್ ಓಪನ್ ಆಗಿತ್ತು, ಹಾಗಾಗಿ ಅವರು ಪಾರ್ಟಿ ಮಾಡಿದ್ದಾರೆ. ಆದರೆ ಪಬ್ ಮಾಲೀಕರು ನಿಜವಾಗ್ಲೂ ಕ್ರಮ ಕೈಗೊಳ್ಳಬೇಕಾಗಿತ್ತು. ಹೇಳಿ ಬರ್ತಾರೆ, ಇವತ್ತು ನಿಮ್ಮ ನಟರು ಸೆಲೆಬ್ರಿಟಿಗಳೆಲ್ಲರೂ ಸಹ ಇವತ್ತು ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ದೇವನಹಳ್ಳಿ ತಾಲೂಕಿಂದ ಬಂದಿದ್ದೀರಿ. ವಿಜಯಪುರ ಅಧ್ಯಕ್ಷರು, ದೇವನಹಳ್ಳಿ ತಾಲೂಕು ಅಧ್ಯಕ್ಷರು ಡಿ ಬಾಸ್ ಸಂಘದ. ಏನು ಇವತ್ತು ಪಬ್ಬು ಓನರ್ನ ಕೇಳಬೇಕಾಗಿತ್ತು, ಯಾಕೆ ಇದು ಏನು ತೆಗ್ದಿದ್ದೀರಾ ಅಂತ ಅಂದ್ಬಿಟ್ಟು. ಇವಾಗ ಸುಮಾರು ಕಡೆ ಬೆಳಗ್ಗೆ 5 ಗಂಟೆ ಜಾವ ತೆಗ್ದಿರ್ತಾರೆ. ಇವತ್ತು ನಮ್ಮ ಬಾಸ್ ಇದ್ದಾರೆ ಅಂತ ಅಂದ್ಬಿಟ್ಟು ಇವ್ರದೇ ಎತ್ತಿ ನೋಡ್ಸೋದಲ್ಲ, ಬೇರೆಯವ್ರದ್ದು ಸ್ವಲ್ಪ ನೋಡಬೇಕು. ಕೆಡ್ಕೊಂಡು ಬರ್ತಿದ್ದಾರೆ. ಇವತ್ತು ಹೇಳ್ತೀರಿ ಎಷ್ಟು ಜನ ಇಲ್ಲಿ 5,000 ಜನ ಬಂದಿದ್ದೀರಿ, ಆವಾಗ 2,000 ಆಗಿದ್ದೀರಿ, 5,000 ಜನ ಸೇರಿದ್ದೀರಿ. ಮುಂದೆ ಇದೇ ರೀತಿ ಆದರೆ ಇಡೀ ಕರ್ನಾಟಕ ಡಿ ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ ಅಷ್ಟು ಜನ ಬಂದು ಮುಂದಕ್ಕೆ ಆಗಬೇಕಾಗುತ್ತೆ. ಇವಾಗ ಹೇಳ್ತಾ ಇರ್ತೀನಿ, ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಠಾಣೆ ಬಳಿ ದರ್ಶನ್ ಅವರನ್ನ ಮತ್ತೆ ಇತರೆ ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಬಂದಿರತಕ್ಕಂಥ ಅಭಿಮಾನಿಗಳ ಆಕ್ರೋಶ. ಯಾಕಂತಂದ್ರೆ ಪಬ್ ಮಾಲೀಕರು ಅವಧಿ ಮೀರಿ ಓಪನ್ ಮಾಡಿದ್ದಕ್ಕೆ ಅವರು ಪಾರ್ಟಿಯನ್ನ ಮಾಡಿದ್ದಾರೆ. ಅವರಿಗೆ ಕಾನೂನಿನ ಅರಿವಿರಲಿಲ್ವಾ? ಅವರು ಕ್ಲೋಸ್ ಮಾಡಿದ್ರೆ ಸೆಲೆಬ್ರಿಟಿಗಳು ಅವ್ರ ಪಾಟಿಗೆ ಅವ್ರು ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಈಗ ಇದೆಲ್ಲದಕ್ಕೂ ಸಹ ಉತ್ತರ, ಯಾಕೆಂತಂದ್ರೆ ಈಗಾಗಲೇ ಪಬ್ ಮಾಲೀಕರು ತಪ್ಪು ಮಾಡಿದ್ದಾರೆ, ಅವರ ವಿರುದ್ಧ FIR ಆಗಿದೆ. KP ಆಕ್ಟ್ ಜೊತೆಗೆ ಅಬಕಾರಿ ಆಕ್ಟ್ ಅಡಿಯಲ್ಲಿ ಅವರ ವಿರುದ್ಧ FIR ದಾಖಲು ಮಾಡಿಕೊಂಡಿರ್ತಕ್ಕಂಥ ಪೊಲೀಸ್ ತನಿಖೆಯನ್ನು ಸಹ ಮುಂದುವರಿಸಿರ್ತಕ್ಕಂಥದ್ದು. ಇನ್ನು ಇವತ್ತು ಬರ್ತಕ್ಕಂಥ ಸೆಲೆಬ್ರಿಟಿಗಳನ್ನು ವಿಚಾರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಭಾಗ ಮಲ್ಲೇಶ್ವರಂನ ಉಪವಿಭಾಗದ ACP ನೇತೃತ್ವದಲ್ಲಿ ಬಂದೋಬಸ್ತನ್ನು ಕೈಗೊಂಡಿರ್ತಕ್ಕಂಥದ್ದು. ತನಿಖಾಧಿಕಾರಿಗಳ ಮುಂದೆ ಪ್ರಶ್ನಾವಳಿಗಳು ಸಹ ಸಿದ್ಧವಾಗಿದೆ. 15 ಪ್ರಶ್ನೆಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಸಿದ್ಧಪಡಿಸ್ಕೊಂಡಿದ್ದಾರೆ. ಏನು ಕೆಲಸ, ಏನು ಹೆಸರು, ಅವರ ತಂದೆ, ಈ ವಿಳಾಸ, ಜೊತೆಗೆ ಯಾರೊಂದಿಗೆ ಬಂದರು, ಎಷ್ಟೊತ್ತಿಗೆ ಹೋದ್ರು, ಬೇರೆಯವರೆಲ್ಲ ಹೋಗೋದಕ್ಕೆ ಕಾರಣ ಏನು, ನೀವೇ ಅಲ್ಲೇ ಉಳಿದುಕೊಳ್ಳೋದಕ್ಕೆ ಕಾರಣ ಏನು, ಈ ರೀತಿಯಾಗಿ ಸುಮಾರು 15 ಪ್ರಶ್ನಾವಳಿಗಳನ್ನು ಈ ಸೆಲೆಬ್ರಿಟಿಗಳನ್ನು ಕೇಳೋದಕ್ಕೆ ತನಿಖಾಧಿಕಾರಿಗಳು ಸಿದ್ಧಪಡಿಸ್ಕೊಂಡಿದ್ದಾರೆ. ಆ ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ಉತ್ತರವನ್ನು ಈ ಸೆಲೆಬ್ರಿಟಿಗಳು ಕೊಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ದಿವ್ಯಾ. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.